ನಟ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನೀವೇ ನೋಡ್ತಿರ್ಬೋದು ಯಾವ ರೀತಿ ಗೆಟಪ್ ಕಂಪ್ಲೀಟ್ ಹೀರೋ ಮೆಟೀರಿಯಲ್ ಆಗಿದ್ದಾರೆ. ಮುಂಚೆ ಕಾಮಿಡಿಯನ್ ಆಗಿದ್ರಲ್ಲ, ಈಗ ಕಂಪ್ಲೀಟ್ ಆಗಿ ಹೇರ್ ಸ್ಟೈಲ್ ಆಗಿರ್ಬೋದು, ಗಡ್ಡ ಚೇಂಜ್ ಆಗಿದೆ, ಲುಕ್ ಸ್ಟೈಲ್ ಚೇಂಜ್ ಆಗಿದೆ, ಪರ್ಸನಾಲಿಟಿ ವರ್ಕೌಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಜನರಿಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಗಿಲ್ಲಿ ಸಿನಿಮಾವನ್ನ ನೋಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ರು. ಪ್ರತಿ ದಿವಸ ಶೂಟಿಂಗ್ ಕೂಡ ಚೆನ್ನಾಗಿ ನಡೀತಿದೆ. ಈಗಾಗಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ 20 ದಿವಸಗಳಾಗ್ತಾ ಬಂತು. ಗಿಲ್ಲಿ ಅವ್ರನ್ನ ನೋಡ್ಬೇಕು ಅಂತ ಕೆಲವೊಂದಿಷ್ಟು ಅಭಿಮಾನಿಗಳು ಶೂಟಿಂಗ್ ಸೆಟ್ ಹತ್ರ ಕೂಡ ಹೋಗ್ತಾರೆ. ಅದರಲ್ಲಿ ಅದೃಷ್ಟವಂತರು ಫೋಟೋವನ್ನು ಕೂಡ ತೆಗೆಸ್ಕೊತಾರೆ. ಗಿಲ್ಲಿ ಅದ್ಭುತವಾಗಿಯೂ ಕೂಡ ಮಿಂಚ್ತಾ ಇದ್ದಾರೆ ಅನ್ಬೋದು. ಪ್ರತಿ ದಿವಸ ಚಕ್ಕರ್ ಆಗ್ತಾರೆ, ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ಕಾಮಿಡಿನೂ ಇರುತ್ತೆ, ಜೊತೆಗೆ ಒಳ್ಳೆ ನಟನೆಯೂ ಸಹ ಇರುತ್ತೆ, ಎಂಜಾಯ್ ಮಾಡ್ಬೋದು. ಇನ್ನು ಕಾವ್ಯ ಅವರು ಕೂಡ ಅವರ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಕಾವ್ಯ ಅವರೇ ಬೇರೆ ಸಿನಿಮಾ, ಗಿಲ್ಲಿ ಅವರದ್ದೇ ಬೇರೆ ಸಿನಿಮಾ. ಇಬ್ರು ಒಟ್ಟಿಗೆ ನಟಿಸ್ತಾ ಇಲ್ವ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಮುಂದಿನ ದಿವಸಗಳಲ್ಲಿ ಏನಾದ್ರೂ ಅವಕಾಶ ಸಿಕ್ಕರೆ, ಪ್ರೊಡ್ಯೂಸರ್ ಸಿಕ್ಕರೆ, ಆತರ ಒಂದು ಕತೆ ಬಂದ್ರೆ ನಟಿಸುವಂತ ಸಾಧ್ಯತೆ ಇದೆ. ಈಗ ಮೊದಲ ಸಿನಿಮಾ ಪಳಾರ್ ಸಿನಿಮಾದಲ್ಲಿ ಗಿಲ್ಲಿಗೆ ಹೊಸ ಹೀರೋಯಿನ್ ಸಿಗ್ತಾ ಇದ್ದಾರೆ. ಒಂದು ಹೀರೋಯಿನ್ ಯಾರು ಅಂತ ಇನ್ನ ರಿವೀಲ್ ಆಗಿಲ್ಲ. ಅದೇ ರೀತಿ ಕಾವ್ಯ ಅವರು 2ನೇ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಬಿಗ್ ಬಾಸ್ಗೂ ಮುಂಚೆ ಕೊತ್ತಲವಾಡಿ ಅಂತ ಸಿನಿಮಾದಲ್ಲಿ ಮಾಡಿದ್ರು. ಇದೀಗ ಬಿಗ್ ಬಾಸ್ ಆದ್ಮೇಲೆ ಇನ್ನೊಂದು ಸಿನಿಮಾ ಸಿಕ್ಕಿದೆ. ಅದುವೇ ದಿ ಪ್ರಾಬ್ಲಮ್ ಅಂತ ಒಂದು ಸಿನಿಮಾ. ಟೈಟಲ್ ಚೆನ್ನಾಗಿದೆ, ಹೆಸರು ನೋಡೋಣ ಯಾವ ರೀತಿ ಇರ್ಬೋದು ಇಬ್ಬರ ಸಿನಿಮಾ ಅಂತ. ಮುಂದಿನ ವರ್ಷದೊಳಗೆ ಅಂದ್ರೆ ಈ ಒಂದು 7-8 ತಿಂಗಳ ಒಳಗೆ ಸಿನಿಮಾ ತಯಾರು ಮಾಡ್ತಾರಂತೆ. ಗಿಲ್ಲಿ ಅವರ ಪಳಾರ್ ಸಿನಿಮಾ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಜನರಂತೂ ಕಾವ್ಯ ಅವ್ರನ್ನು ಕೂಡ ಮೀಟ್ ಆಗಕ್ಕೆ ಶೂಟಿಂಗ್ ಸೆಟ್ ಹತ್ರ ಹೋಗ್ತಾ ಇದ್ದಾರೆ. ಒಟ್ಟಾರೆ ಇಬ್ಬರಿಗೂ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾನೇ ಇದೆ.